ದೋಸೆ ಹಿಟ್ಟೋ ಇಡ್ಲಿ ಹಿಟ್ಟೋ ಮಿಕ್ಬಿಟ್ಟಿದ್ಯಾ? ಮಿಕ್ಕಿಲ್ಲದೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಇದಕ್ಕೋಸ್ಕರ ಉಳಿಸ್ಕೊಂಡು ಈ ಡಿಶ್ನ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನೊಂದು ಬಾಣಲೆಯಲ್ಲಿ ಕಾಯೋಕ್ಕೆ ಎಣ್ಣೆ ಇಟ್ಕೊಂಡು ಮಿರ್ಚಿ ಬಜ್ಜಿ ಇರುತ್ತಲ್ಲ ಅದನ್ನು ಈ ಥರ ಸ್ಲಿಟ್ ಮಾಡಿ ಇಟ್ಕೊಂಡು ಹುರಿದಿರೋ ಜೀರಿಗೆ ಪುಡಿ ಮತ್ತು ಚಿಲ್ಲಿ ಪುಡಿ, ಸ್ವಲ್ಪ ಉಪ್ಪು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋವಂಥ ಮೆಣಸಿನ್ಕಾಯಿ ಮೇಲೆ ಉದುರಿಸ್ಕೊಂಡು ಮಿಕ್ಕಿದ್ದಂಥ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಯಾವುದಾದ್ರೂ ಆಗ್ಬೋದು, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸೋಡಾ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಮೆಣಸಿನ್ಕಾಯಿ ಪುಡಿ ಮತ್ತು ಹುರಿದಿಟ್ಕೊಂಡಿದ್ದಂಥ ಜೀರಿಗೆ ಪುಡಿ, ಉಪ್ಪು ಇದನ್ನು ತುಂಬಿಸಿಟ್ಕೊಂಡಿದ್ನಲ್ಲ ಸ್ಲಿಟ್ ಮಾಡಿದ್ದಂಥ ಮೆಣಸಿನ್ಕಾಯಿಗೆ, ಅದರಲ್ಲಿ ಈ ಇಡ್ಲಿ ಬ್ಯಾಟರ್ ಅಥವಾ ದೋಸೆ ಬ್ಯಾಟರ್ನ ಡಿಪ್ ಮಾಡಿ ಬಜ್ಜಿ ಥರ ಡೀಪ್ ಫ್ರೈ ಮಾಡಿದ್ರೆ ಒಂದು ಒಳ್ಳೆ ಕ್ರಿಸ್ಪಿಯಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆ ಕುಡಿಯುತ್ತೆ, ಅಂದರೆ ಮಸಾಲೆ ದೋಸೆ ಎಲ್ಲ ಮಾಡಿದಾಗ ಜಾಸ್ತಿ ಎಣ್ಣೆ ಹಾಕಿದ್ರೆ ತುಪ್ಪ ಹಾಕಿದ್ರೆ ಅದು ಹೆಂಗೆ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬರುತ್ತೋ ಅದೇ ಥರ ಸ್ವಲ್ಪ ಎಣ್ಣೆ ಕುಡಿಯುತ್ತೆ. ಯಾವಾಗಲಾದರೂ ಒಂದು ಸರಿ ಮಾಡ್ಕೊಂಡು ತಿನ್ನೋಕೆ ಅಡ್ಡಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಉದ್ದುದ್ದ ಒಂದಷ್ಟು ಕಟ್ ಮಾಡಿದ್ನಲ್ಲ, 2 ಸ್ಲಿಟ್ ಮಾಡಿದ್ದೆ ಮೆಣಸಿನ್ಕಾಯಿನ, ಆಮೇಲೆ 4 ಸ್ಲಿಟ್ ಮಾಡಿಕೊಂಡು, ಯಾಕೆಂದರೆ ಬಾಣಲಿ ಚಿಕ್ಕದಿತ್ತಲ್ವ ಕ್ಲೀನಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು ಆ ಉದ್ದುದ್ದ ಮೆಣಸಿನ್ಕಾಯಿನ 2 ಮಾಡ್ಕೊಂಡಿದ್ನಲ್ಲ ಅದನ್ನು 4 ಸ್ಲಿಟ್ ಮಾಡಿಕೊಂಡು ಅದರಲ್ಲೂ ಕೂಡ ಡೀಪ್ ಫ್ರೈ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಇದ್ರ ಜೊತೆ ಒಂದು ಒಳ್ಳೆ ಕಾಫಿ ಇದ್ಬಿಟ್ರಂತೂ ಆಹಾ! ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಪ್ರೀವಿಯಸ್ ರೀಲ್ಸ್ನೆಲ್ಲ ಚೆಕ್ ಮಾಡಿ.